ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಇವತ್ತು ನಮ್ಮ ಜೊತೆಗೆ ಕನ್ನಡ ಚಿತ್ರರಂಗದ ಒಬ್ಬರು ಅದ್ಭುತವಾಗಿ ಅಂತ ಕಲಾವಿದರು ನಮ್ಮ ಜೊತೆಗಿದ್ದಾರೆ. ಸೊ ಅವರು ಬಹುಶಃ ನಾವೆಲ್ಲರೂ ಕೂಡ 90s ಕಿಡ್ಸ್ ಅಂತ ಅಂದ್ಬಿಟ್ಟು ಹೇಳ್ಕೊಂಡ್ರೆ, ಬಟ್ ಆದರೆ ಇವರು ಬಹುಶಃ ನಮಗಿಂತ ಬಹಳಷ್ಟು ಎಕ್ಸ್ಪೀರಿಯನ್ಸ್ನ ಹೊಂದಿರೋರು. ನಮಗೆ ಏಜ್ ಆಗಿರೋಷ್ಟು ಇವರಿಗೆ ಎಕ್ಸ್ಪೀರಿಯನ್ಸು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಬಟ್ ಆದರೆ ಇವತ್ತೂ ಕೂಡ ಸ್ವೀಟ್ 16 ಅಂತ ಅಂದ್ಬಿಟ್ಟು ಹೇಳಿನೇ ಇವ್ರು ಕರ್ಕೊಂತಾರೆ ಅಂತಲೇ ಹೇಳ್ಬೋದು. ಅಷ್ಟೇ ಮುದ್ದಾಗಿನೂ ಕೂಡ ನಮ್ಮೆಲ್ಲರೂ ಕೂಡ ಮಾತಾಡಿಸ್ತಾರೆ. ನಮ್ಮ ಇಂಡಸ್ಟ್ರಿಯ ಗಿರಿಜಮ್ಮ ಅಂತಲೇ ಫೇಮಸ್ ಆಗಿರುವಂಥವ್ರು ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಗಿರಿಜಮ್ಮ. ಗಿರಿಜಮ್ಮ ಅಲ್ಲ, ನಾನು ಗಿರಿಜಾ ಲೋಕೇಶ್. ಎಸ್, ಬಟ್ ಆದ್ರೆ ನಾವು ಅಂದ್ರೆ ಗೌರವದಿಂದ ಪ್ರೀತಿಯಿಂದ ಗಿರಿಜಮ್ಮ ಅಂದ್ರೆ ಅಂದ್ಕೂಡ್ಲೆ ನನಗೆ ತುಂಬಾ ವಯಸ್ಸಾಗಿದೆ ಅಂತ ಅನ್ಸ್ಬಿಡುತ್ತೆ. ದಯವಿಟ್ಟು ಗಿರಿಜಾ ಲೋಕೇಶ್ ಅಂತ ಹೇಳಿ. ಎಸ್, ಸೊ ಗಿರಿಜಾ ಲೋಕೇಶ್ ಅವರು ನಮ್ಮ ಜೊತೆಗಿದ್ದಾರೆ. ವಿತ್ ಡ್ಯೂ ರೆಸ್ಪೆಕ್ಟ್ ಅಮ್ಮ, ಅಂದ್ರೆ ಎರಡು ಒಂದು ದೈತ್ಯ ಹೆಸರುಗಳನ್ನ ಹೇಳ್ಬೇಕು ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನಮಗೂ ಕೂಡ ಖುಷಿ ಅಲ್ವಾ? ಹೌದು. ಸೊ ಹಾಗಾಗಿ ಸೊ ಇವಾಗ ಆಲ್ರೆಡಿ ಮೂವಿ ಒಳ್ಳೆ ಒಂದು ಹೆಸರನ್ನ ಮಾಡ್ತಾ ಇದೆ. ಆ ಒಂದು ಮೂವಿನಲ್ಲಿ ನೀವು ಕೂಡ ಒಂದು ಒಳ್ಳೆ ಪಾತ್ರನ ಮಾಡ್ತಾ ಇದ್ದೀರಾ. ಸೊ ನಿಮಗೆ ಜೀನಿಯಸ್ ಮುತ್ತ ಅಂತ ಹೇಳಿ ಹೆಸರನ್ನ ಕೇಳಿದ ತಕ್ಷಣ ಎಷ್ಟು ಸ್ಪೆಷಲ್ ಅನ್ಸುತ್ತೆ? ನೀವು ಮಾಡಿರುವಂತಹ ಮೂವೀಸ್ಗಳಲ್ಲಿ ನೀವು ಮಾಡದಿರೋಂಥ ಪಾತ್ರಗಳನ್ನೇ ಇಲ್ಲ ಅನ್ಸುತ್ತೆ, ಬಟ್ ಎಲ್ಲೋ ಒಂದು ಕಡೆ ಹೊಸ ಹೊಸ ಪಾತ್ರಗಳು ಹುಡುಕೊಂಡ್ ಬರ್ತಾ ಇರುತ್ತೆ. ಬಟ್ ಈ ಮೂವಿನಲ್ಲಿ ನಿಮ್ಮ ಪಾತ್ರ ಮತ್ತೆ ಅದರ ಪರಿಚಯ. ಹೌದು, ನನ್ನ ಪಾತ್ರ ಒಂದು ಡಾಕ್ಟರ್ ಪಾತ್ರ. ಮತ್ತು ಏನು ಅಂದರೆ ಸಮಾಜಮುಖಿಯಾಗಿ ಕೆಲಸ ಮಾಡುವಂಥ ವೈದ್ಯ ಆಕೆ. ತಾನೊಬ್ಬಳೇ ಬೆಳೆದ್ರೆ ಸಾಲದು, ಬೇರೆ ಮಕ್ಕಳನ್ನು ಬೆಳೆಸಬೇಕು. ಅದರಲ್ಲೂ ಆದಿವಾಸಿ ಮಕ್ಕಳು, ಕಾಡಲ್ಲಿರುವಂಥ ಅವ್ರಿಗೆಲ್ಲ ಯಾರು ವಿದ್ಯೆ ಕೊಡ್ತಾರೆ, ಬುದ್ಧಿ ಕೊಡ್ತಾರೆ ಅಂಥ ಮಕ್ಕಳನ್ನು ನಾನು ಸಾಕಬೇಕು. ಸಿಟಿಗಳಲ್ಲಿ ಬೇಕಾದಷ್ಟು ವೈದ್ಯರು ಇರ್ತಾರೆ, ಅವ್ರು ನೋಡ್ಕೋತಾರೆ ಎಲ್ಲ ಅಂತಂದ್ಬಿಟ್ಟು ಮಗನ ಹತ್ರ ಹೇಳಿಬಿಟ್ಟು ತಾನು ಕಾಡಲ್ಲಿ ಹೋಗಿದ್ದು ಆ ಮಕ್ಕಳನ್ನು ಬೆಳೆಸಿ ಒಂದು ಮಗುನ ದತ್ತು ತೊಗೊಂಡು ಆ ಮಕ್ಕಳನ್ನ ತನ್ನಲ್ಲೇ ಇಟ್ಕೊಂಡು, ಆ ಮಗುಗೆ ತುಂಬ ಇಂಟ್ರೆಸ್ಟ್ ಎಲ್ಲದರಲ್ಲೂ. ಮಕ್ಕಳಿಗೆ ಕುತೂಹಲ ಇರುತ್ತೆ ನೋಡಿ, ಆ ಥರ ಕುತೂಹಲ ಎಲ್ಲದು. ಅದಕ್ಕೆ ಅವನ್ನ ನಾನು ಜೀನಿಯಸ್ಕೊಂಡು ನೀನು ಎಲ್ಲನೂ ಎಷ್ಟು ಬೇಗ ಗ್ರಹಿಸ್ಬಿಡ್ತೀಯ ನೀನು ಅಂತ ಹೇಳ್ಕೊಳ್ಳೋ ಅಂಥ ಒಂದು ಪಾತ್ರ ನನಗೆ ತುಂಬ ಖುಷಿ ಕೊಟ್ಟಂಥ ಪಾತ್ರ ಇದು. ಮೊದಲು ನಮ್ಮ ನಿರ್ಮಾಪಕಿ ಒಂದು ಹೆಣ್ಣು, ನಮ್ಮ ನಿರ್ದೇಶಕಿ ಮೊದಲನೇ ಬಾರಿಗೆ ನಿರ್ದೇಶನ ಮಾಡಿದಂಥ ನಾಗಿಣಿ ಭರಣ. ಅವಳಂತೂ ಚಿತ್ರರಂಗದಲ್ಲಿ ಹಂಗೆ ಬೆರ್ತು ಹೋಗ್ಬಿಟ್ಟಿದ್ದಾಳೆ ಅಂತ ಹೇಳಬೇಕು. ನಾಗಾಭರಣ ಅವರ ಜೊತೆಗೆ ಅವಳ ಚಿತ್ರರಂಗದ ಪಯಣ ಜೊತೆಯಾಗಿ ಸಾಗಿದೆ. ಅವನು ಎಲ್ಲ ಕೆಲಸ, ಅವನದೊಂದು ಹೆಜ್ಜೆ ಇಟ್ಟರೆ ಇವಳೊಂದು ಹೆಜ್ಜೆ ಇಡೋಳು. ಸೊ ಹಾಗಾಗಿ ಅವಳಿಗೆಲ್ಲನೂ ಗೊತ್ತು, ಬಟ್ ನಿರ್ದೇಶನ ಕೈ ಹಾಕಿರಲಿಲ್ಲ. ಅದು ಈಗ ಅದು ಫಲಿಸಿತು. ಬಟ್ ಅದರಲ್ಲಿ ನನಗೊಂದು ಒಳ್ಳೆ, ನಾನು ಮಾಡದೇ ಇರೋವಂಥ ಪಾತ್ರವನ್ನು ನನಗೆ ಅವಳು ಕೊಟ್ಟಿದ್ದಾಳೆ. ಬಟ್ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾಳೆ. ಯಾಕೆ ಡೈರೆಕ್ಟ್ ಮಾಡಿದ್ದಾಳೆ ಅಂತ ಹೇಳ್ತೀನಿ ಅಂದರೆ, ಅವಳಿಗೆ ಏನು ಬೇಕು, ಅವಳ ಕಲಾವಿದರಲ್ಲಿ ಏನು ಪ್ರತಿಭೆ ಇರುತ್ತೆ ಅದನ್ನು ಹೊರತೆಗೆಯೋದೇ ಡೈರೆಕ್ಟ್ರ್ ಕೆಲಸ. ನಾವೆಲ್ಲ ಡೈರೆಕ್ಟ್ರ್ ಕೂಸುಗಳು ನಾವೆಲ್ಲ. ಅಂದರೆ ಆ ಪಾತ್ರಗಳೆಲ್ಲನೂ ಇದು ಹೀಗೆ ಬರಬೇಕು ಅಂತ. ಅದನ್ನು ಮೀರಿ ನಾವು ಬೇರೆ ಏನೋ ಮಾಡೋಕ್ಕೆ ಹೋಗ್ತೀವಿ ಅಂದಾಗ ಅವಳು ನಯವಿನಯದಿಂದ ವಿನಮ್ರಳಾಗಿ ಅದಾಗಲ್ಲ, ಸ್ವಲ್ಪ ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದನ್ನು ಮಾಡಿ ಅಂತ ಹೇಳೋಳು. ಅದು ನನಗೆ ತುಂಬ ಇಷ್ಟ ಆಯಿತು. ನಮ್ಮಲ್ಲೂ ಆ ಒಂದು ಪಾತ್ರವನ್ನು ಹೊರತೆಗೆದಿದ್ದಾಳೆ. ಗಂಭೀರವಾದಂಥ ಪಾತ್ರ. ನನ್ನ ಒಂದು ಬಾಡಿ ಲ್ಯಾಂಗ್ವೇಜ್ಗೆ ಗಂಭೀರ ಅದು ಎಲ್ಲ ಏನೂ ಸೂಟ್ ಆಗಲ್ಲ. ಸೊ ಅದನ್ನು ಅವಳು ಮಾಡಿಸಿದ್ದಾಳೆ. ಸೊ ನನಗೇನೆ ಒಂಥರ ಅಂತಂತ ಅನ್ನಿಸ್ತಾ ಇತ್ತು. ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತು. ಎಸ್, ಆ್ಯಂಡ್ ನಿಮ್ಮ ಮತ್ತೆ ನಾಗಾಭರಣ ಸರ್ ಅವರ ಒಂದು ಒಡನಾಟ ಬಹಳಷ್ಟು ದಶಕಗಳಿಂದ ನಡ್ಕೊಂಡ್ಬಂದಿದೆ. ಚಿನ್ನಾರಿ ಮುತ್ತ ಮತ್ತೆ ನಾಗಮಂಡಲ ಅಂತಂಥ ಒಂದು ಲೆಜೆಂಡರಿ ಮೂವೀಸ್ಗಳನ್ನು ಕೊಟ್ಟಂಥ ಒಬ್ಬ ಡೈರೆಕ್ಟರು, ಅವ್ರ ಜೊತೆಗೇನೆ ಪಯಣ ಮಾಡ್ಕೊಂಡ್ಬಂದವರು ನಾಗಿಣಿ ಮೇಡಮ್. ಸೊ ಎಲ್ಲೋ ಒಂದು ಕಡೆ ಫೀಮೇಲ್ ಡೈರೆಕ್ಟರ್ಸ್ ಅಂತ ಹೇಳಿ ಬಂದಿದ ತಕ್ಷಣ ನಮ್ಮ ಇಂಡಸ್ಟ್ರಿನಲ್ಲಿ ಫೀಮೇಲ್ ಡೈರೆಕ್ಟರ್ಸ್ಗಳು ಕೆಲವು ಜನ ಇದ್ದಾರೆ. ಸೊ ಆ ಒಂದು ಕೊರಗು ನಮ್ಗೆ ಕಾಡ್ತಾ ಇದೆ. ಬೇರೆ ಇಂಡಸ್ಟ್ರಿಗಳಲ್ಲೆಲ್ಲ ತುಂಬ ಜನ ಇದ್ದಾರೆ, ಅಂದರೆ ತಮಿಳಲ್ಲಿ ಆಗಿರ್ಬೋದು, ಬಾಲಿವುಡ್ನಲ್ಲಿ, ಅಂದರೆ ತೆಲುಗುನಲ್ಲಿ ತುಂಬ ಜನ ಇದ್ದಾರೆ. ಬಟ್ ಆದರೆ ನಮ್ಮದ್ರಲ್ಲಿ ಯಾಕೆ ತುಂಬ ಲೇಡಿ ಡೈರೆಕ್ಟರ್ಸ್ಗಳು, ಫಿಮೇಲ್ ಡೈರೆಕ್ಟರ್ಸ್ಗಳು ಯಾಕೆ ಮುಂದೆ ಬರ್ತಾ ಇಲ್ಲ? ಯಾಕಂದರೆ ಇದು ಪುರುಷ ಪ್ರಧಾನವಾದ ಒಂದು ಸಮಾಜ. ಪುರುಷರು ಎಲ್ಲಿ ಸ್ತ್ರೀಯರು ನಮಗಿಂತ ಮೇಲೆ ಬಂದ್ಬಿಡ್ತಾರೋ ಅನ್ನೋ ಒಂದು ಹೆದರಿಕೆ ಪುರುಷರಿಗೆ ಕಾಡ್ತಾ ಇದೆ. ಅದಕ್ಕೋಸ್ಕರ ಅವನ ಹಾಗೆ ತುಳಿದು ನೀವು ನಮ್ಮ ಹಿಂದೆ ಇರಿ, ವಸ್ತ್ರ ವಿನ್ಯಾಸ ಅದು ಇದು ಮಾಡ್ಕೊಂಡಿರಿ, ಇದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಹಿಂದೆ ತಳ್ಳಿರ್ಬೋದು ಅಂತ. ಬಟ್ ಎಲ್ಲ ಸ್ತ್ರೀ ಯಾವಾಗ್ಲೂ ಆಕೆ ಒಂದು ಮೇಲುಗೈ ಸಾಧಿಸೋಳೆ. ಅವಳಿಗೆ ಬೇರೆ ಆದ ಒಂದು ಥಾಟೇ ಇರುತ್ತೆ. ಅವಳಿಗೆ ಹೀಗೆ ಮಾಡಬೇಕು, ಅವಳಿಗೆ ಎಲ್ಲ ರಂಗದ ಬಗ್ಗೆನೂ ಅವಳಿಗೆ ಗೊತ್ತಿರುತ್ತೆ. ಪುರುಷರಿಗಿಂತನೂ ಒಂದು ಮನೆ ನಡೆಸೋ ಜವಾಬ್ದಾರಿ ಆಗಿರ್ಬೋದು, ಆಮೇಲೆ ಹಣಕಾಸಿನ ಇದು ವಿಚಾರವಾಗಿರ್ಬೋದು, ಮನೇನ ಹೇಗೆ ತೂಗಿಸ್ಬೋದು, ಇಷ್ಟು ಬರೋ ಹಣದಲ್ಲಿ ನಾನು ಮನೇನ ಹೇಗೆ ಮೇಂಟೈನ್ ಮಾಡ್ಬೋದು ಅಂತ ಎಲ್ಲ ಅವಳಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಅವಳೇನ ಗ್ರೇಟ್ ಅಂತ ನನ್ನ ಒಂದು ಭಾವನೆ. ಸೊ ಕೊಡಬೇಕು ನಮ್ಮಲ್ಲಿ
ಯಾಕೆ ಕೊಡಲ್ಲ ಅಂದರೆ ನಾನು ಹೇಳಿದ್ದೆ ಕಾರಣ. ವಯಸ್ಸಿನ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗಲ್ಲ, ಬಿಕಾಸ್ ನಾವು ಯಾವತ್ತೂ ಕೂಡ ಒಂದು ವಯಸ್ಸನ್ನ ಡಿಸ್ಕ್ಲೋಸ್ ಮಾಡಲೇಬಾರ್ದು ಅಂತ ಅನ್ಕೊಂತೀವಿ. ಇಲ್ಲ ಕುಸ್ತಿಗೆ ರೆಡಿ ಇರ್ತಾರೆ, ಮಾಡೋದಿಲ್ಲ. ಬಟ್ ಇಷ್ಟು ವರ್ಷ ಆದ್ರೂ ಕೂಡ ಅಷ್ಟೇ ಒಂದು ಹುಮ್ಮಸ್ಸಿನಿಂದ ನೀವು ಯಾವುದೇ ಒಂದು ಸೆಟ್ಟಿಗೆ ಹೋದ್ರೂ ಕೂಡ ಅಷ್ಟೇ ಪ್ರೊಆಕ್ಟಿವ್ ಆಗಿ ನೀವು ಎಲ್ಲ ಸಹ ಕಲಾವಿದರ ಜೊತೆಗೆ, ಹೊಸಬರ ಜೊತೆಗೆ ಆ್ಯಂಡ್ ಎಲ್ಲೇ ಪ್ರಮೋಷನ್ಸಿಗೆ ಕರೆದ್ರೂ ಕೂಡ ಅದೇ ಒಂದು ಹುಮ್ಮಸ್ಸಿನಿಂದ, ಅದೇ ಒಂದು ಜೋಶಿಂದ ಎಲ್ಲ ಕಡೆನೂ ಬಂದ್ಬಿಟ್ಟು ಸಿನಿಮಾಗೆ ಪ್ರೋತ್ಸಾಹ ಕೊಡ್ತೀರಾ. ಐ ಥಿಂಕ್ ಹಿರಿಯ ಕಲಾವಿದರ ಜೊತೆಗೆ ಈ ಒಂದು ಸಂಸ್ಕೃತಿ ಏನು ನಡ್ಕೊಂಡ್ಬಂದಿದೆ ಅದು ನಾವು ತುಂಬಾನೇ ನೋಡ್ಕೊಂಡ್ ಬಂದಿದ್ದೀವಿ. ಬಟ್ ಆದರೆ ಇತ್ತೀಚಿನ ಕಲಾವಿದರು ಕೆಲವರು ಹೀರೋಯಿನ್ಸ್ಗಳು ಪ್ರಮೋಷನ್ಸ್ಗೆ ಬರೋದಿಲ್ಲ. ಸೊ ಈ ರೀತಿಯಾದಂಥ ಒಂದು ಕಲ್ಚರ್ ಇಂಡಸ್ಟ್ರಿನಲ್ಲಿ ಬಿಲ್ಡ್ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಏನಾದ್ರು ನಿಮ್ಮ ರಿಯಾಕ್ಷನ್ ಕೊಡ್ತೀರಾ ಅಮ್ಮ? ಇವಾಗ ಎಲ್ಲನೂ ಕಮರ್ಷಿಯಲೈಸ್ ಆಗಿಬಿಟ್ಟಿದೆ. ಅವರು ಪ್ರತಿಯೊಂದನ್ನು ದುಡ್ಡಿಂದ ಅಳತೆ ಮಾಡ್ತಾರೆ ಅಂತ ನನ್ನ ಒಂದು ಅನಿಸಿಕೆ. ನಾನು ಕೇಳಿಸ್ಕೊಂಡಿದ್ದೀನಿ. ಸೊ ಇದಕ್ಕೆ ಬರಬೇಕು ಅಂದರೆ ಅದಕ್ಕೂ ಒಂದಷ್ಟು ಹಣ ಕೊಡಬೇಕು, ಇದೊಂದು ನಂದು, ಅಥವಾ ಅವ್ರಿಗೆ ಬೇರೆ ಶೆಡ್ಯೂಲ್ಸ್ಗಳಿರ್ಬೋದು, ಬೇರೆ ಸಿನಿಮಾದಲ್ಲಿ ಕೆಲಸ ಇರ್ಬೋದು, ಒಂದಿನ ಬಿಟ್ಟರೆ ಅದು ಹೊಟ್ಟೋಗುತ್ತೆ ಅಲ್ವಾ, ಅದು ಆ ಥರದ್ದು ಇರ್ಬೋದು. ಅದ್ರ ಬಗ್ಗೆ ನಾವು ಯೋಚನೆ. ಬಟ್ ಒಂದು ಸಿನಿಮಾ ಮಾಡಿದ್ದೀವಿ ಅಂತಂದಮೇಲೆ ಬಂದೇ ಬರಬೇಕದು. ನೀವು ಅಂದರೆ ಪ್ರತಿದಿನ ಕರೆದು ನೀವು ಅಲ್ಲಿ ಬನ್ನಿ ಇಲ್ಲಿ ಬನ್ನಿ, ಒಂದು ತಿಂಗಳಲ್ಲಿ 10 ದಿನ ಇದಕ್ಕೆ ಕೊಡಬೇಕು ಅಂದರೆ ಅದು ತಪ್ಪಾಗತ್ತೆ. 1, 2 ಯಾವುದೋ ಒಂದು ಇಂಪಾರ್ಟೆಂಟ್ ಮಾಡಿದಾಗ ನೀವು ಹೋಗಲೇಬೇಕು. ನಾವು ನಮಗೆ ಸಹಕಾರ ಮಾಡಲೇಬೇಕು. ಪ್ರೊಡ್ಯೂಸರ್ಗಾಗಲಿ, ಡೈರೆಕ್ಷನ್, ಅವ್ರಿಗೆಲ್ಲ ಎಂಥ ಒಂದು ದೊಡ್ಡ ಬೆಲೆ ಇರುತ್ತೆ. ಅವರೆಲ್ಲ ನಮಗೆಲ್ಲ ಒಂದು ಪಾತ್ರವನ್ನು ಕೊಟ್ಟವರು, ನಮಗೆ ಊಟಕ್ಕೆ ದಾರಿ ಮಾಡಿಕೊಟ್ಟವರು ಅವರೆಲ್ಲರೂ. ನಾವೆಲ್ಲ ಹಾಗೆ ಅಂದ್ಕೊಂಡಿರೋದು. ಅವ್ರ ಪ್ರೊಡ್ಯೂಸರೇ ಇಲ್ಲ ಅಂತಂದರೆ ಒಂದು ಸಿನಿಮಾ ಸೋತಾಗ ನಾನು ಅನ್ಕೋತೀನಿ, ಕೋಟಿ ತೊಗೋತಾರಲ್ಲ ಅವರೆಲ್ಲ ಯಾಕೆ ಹಣನ ಸ್ವಲ್ಪ ಆದರೂ ಪ್ರೊಡ್ಯೂಸರಿಗೆ ಕೊಡಲ್ಲ? ಎಷ್ಟು ಜನ ಮನೆ ಮಾರ್ಕೊಂಡು ಬಂದಿರೋದು, ಬೀದಿಗೆ ಬಂದಿರೋ ಪ್ರೊಡ್ಯೂಸರ್ಗಳು ಇರ್ತಾರೆ, ಅವ್ರಿಗೆಲ್ಲ ಯಾಕೆ ಕೊಡಲ್ಲ? ತಿಂಗಳಿಗೆ ನಾನು ಇಷ್ಟು ಕೊಡ್ತೀನಪ್ಪ, ನನ್ನ ಹತ್ರ ಇವಾಗ ಹಣ ಇದೆ, ನಾನು ಇಷ್ಟು ಕೊಡ್ತೀನಿ ಅಂತ ಯಾಕೆ ಅಂದ್ಕೊಳ್ಳಲ್ಲ ಅಂತ ನನಗೆ ಆಶ್ಚರ್ಯ ಆಗುತ್ತೆ. ಗೊತ್ತಾ, ನಾನೇನಾದರೂ ಅಷ್ಟೊಂದು ಹಣ ಸಂಪಾದನೆ ಮಾಡಿದರೆ ಕೊಟ್ಬಿಡ್ತಾ ಇದ್ದೆ. ಎಷ್ಟೋ ಜನ ಪ್ರೊಡ್ಯೂಸರ್ನ ಬದುಕಿಸ್ಬಿಡ್ತಾ ಇದ್ದೆ. ಹಾಗೆಯೇ ಅಮ್ಮ, ಇನ್ನೊಂದು ವಿಷಯ ಕೇಳಲೇಬೇಕು. ಭಾಳಷ್ಟು ಮೂವೀಸ್ಗಳಲ್ಲಿ ನೀವು ಅಭಿನಯಿಸ್ತಾ ಇರ್ತೀರಾ, ಬಟ್ ಆದರೆ ಇದುವರೆಗೂ ಕೂಡ ಎಲ್ಲೂ ಬಿಟ್ಕೊಟ್ಟಿರೋದಿಲ್ಲ ಈ ಒಂದು ಗುಟ್ಟನ್ನು. ಸೊ ನೀವು ಮೂವಿ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ಕೂಡ ಕಮರ್ಷಿಯಲ್ ಆಗಿ ಪೇ ಮಾಡಿರ್ತಾರೆ. ನಿಮ್ಮ ಒಂದು ರೆಮ್ಯುನರೇಷನ್ ಎಷ್ಟು ಅಂತ ಹೇಳಿ ನೀವು ನಿಮ್ಮ ಕಡೆಯಿಂದ ಏನಾದರೂ ಹೇಳೋದಕ್ಕೆ ಇಷ್ಟಪಡ್ತೀನಿ? ಅಲ್ಲಿ ಕಿವಿಲಿ ಹೇಳಿ, ಈ ಕಿವಿಲಿ ಹೇಳಿ, ಈ ಕಡೆಯಿಂದ ಹೆಂಗ್ ಬಿಡ್ತೀನಿ ಅಷ್ಟೇ. ಅದೆಲ್ಲ ಕೇಳಬಾರ್ದು, ಪ್ರೊಡ್ಯೂಸರ್ನೇ ಕೇಳಬೇಕು. ಅವ್ರು ಯಾರೋ ಒಬ್ರು ಕೇಳಿದ್ರು, ಅಯ್ಯೋ ಇದು ಇದನ್ನು ಲೋ ಬಡ್ಜೆಟ್ ಫಿಲಮ್ಮು, ದೊಡ್ಡ ನಟನ್ನ ಹಾಕ್ಕೊಂಡಿದ್ದಾರೆ, ಎಷ್ಟು ಕೋಟಿ ಕೊಡೋ ಅಂತ ನಟ, ಆಯಿತಾ, ನಮ್ಮ ಹತ್ರ ಬಂದ್ಬಿಟ್ಟು ಒಂದು ಅರ್ಧ ದಿನ ಮೇಡಮ್, ಅರ್ಧ ದಿನ ನಿಮ್ಮದು ಕಾಲ್ ಶೀಟ್ ಬೇಕು. ಹೌದಾ, ಸರಿ ಅಂತ. ಏನು ಇದು ಅಂದರೆ ನನ್ನ ರೆಮ್ಯುನರೇಷನ್ ಕೊಡಿ, 1-2 ಲಕ್ಷ ಕೊಡಿ ಅಂತಂದೆ. ಅಯ್ಯೋ ಮೇಡಮ್, ನಮ್ದು ಎಷ್ಟು ಲೋ ಬಡ್ಜೆಟ್ ಗೊತ್ತಾ? ಹೌದಾ? ಅಯ್ಯೋ ಹೌದಾ, ತುಂಬ ಲೋ ಬಡ್ಜೆಟಾ? ಸರಿ ಬೇಡ ಬಿಡಿ, ನನಗೆ ದುಡ್ಡೇ ಬೇಡ, ನಾನು ಹಾಗೆ ಮಾಡ್ತೀನಿ, ಅರ್ಧ ದಿನ ತಾನೇ, ನನಗೇನು ಬೇಕಾಗಿಲ್ಲ ಬಿಡಿ, ಹಾಗೆ ಮಾಡ್ತೀನಿ. ಅದಕ್ಕೂ ಬರಲಿಲ್ಲ. ಓಕೆ, ನಾವು ಕೇಳಿದಷ್ಟು ಹಣನೂ ಕೊಡಲಿಲ್ಲ. ಸೊ ಆ ಪಾತ್ರ ಹೋಯ್ತು. ನಾನು ಏನು ಮಾಡಬೇಕಾಯ್ತು ಹೇಳಿ? ನಾನು ಒಂದು ಡೈರೆಕ್ಟ್ ಮಾಡ್ತಿದ್ದ ಮೂವಿ ಒಂದು ಅರ್ಧ ದಿನ ಪ್ಲೀಸ್ ನನಗೋಸ್ಕರ, ಅರ್ಧ ದಿನ ಫ್ರೀಯಾಗಿ ಮಾಡ್ತೀನಿ ನಾನು. ಇಲ್ಲ ಸುಮ್ಮನೆ ಐ ಥಿಂಕ್ ತುಂಬಾ ಒಳ್ಳೆತನನೂ ಕೂಡ ಕೆಲವರು ಮಿಸ್ಯೂಸ್ ಮಾಡ್ಕೊಳ್ಳೋಂತ ಆ ಥರ ಮಾಡಿದ್ರು. ಆಮೇಲೆ ಅದೇ ಡೇಟಲ್ಲಿ ಇನ್ನೊಂದು ನಿಮ್ಮಂಥ ಹುಡುಗರು, ಸಣ್ಣ ಹುಡುಗರು ಈ ಥರ ಅದು ಒಂದು ಲೈಟ್ ಇಟ್ಕೊಂಡು, ಒಂದು ಕ್ಯಾಮ್ರಾ ಮಾಡ್ಕೊಂಡು, ನಿಜಕ್ಕೂ ಲೋ ಬಡ್ಜೆಟ್ ಫಿಲಮ್, ಅವ್ರಿಗಿನ ಹೆಚ್ಚು ದುಡ್ಡು ಕೊಡ್ತಿದ್ರು. ಅವ್ರಿಗಿನ ಇಷ್ಟೇ ನಮ್ಮ ಕೈಲಿ ಕೊಡೋಕ್ಕಾಗೋದು, ನೀವು ಮಾಡಿ ಮೇಡಮ್ ಅಂತಂದ್ರು. ಖಂಡಿತ ಮಾಡ್ತಂದೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಸಬ್ಜೆಕ್ಟು, ರಾಮ. ಆ ಶೂಟಿಂಗ್ ನಡೆದಿದ್ದೇ 2 ಗಂಟೆ. ಓಕೆ, ಆಯಿತಾ, 2 ಗಂಟೆ ಆ ಶೂಟಿಂಗ್ ನಡೆದಿದ್ದು. 2 ಗಂಟೆನೂ ನಾನು ಹತ್ತಿದ್ದೀನಿ ಗೊತ್ತಾ. ಓಕೆ, ಆ ಪಾತ್ರ ಆಗಿತ್ತು. ಒಂದು ಗ್ಲಿಸರಿನ್ ಇಲ್ಲ, ಏನೂ ಇಲ್ಲ. ಪ್ರತಿಯೊಂದು ಶಾರ್ಟ್ ಡೈರೆಕ್ಟ್ರ್ ಬಂದ್ಬಿಟ್ಟು, ಮೇಡಮ್ ಏನಾಯಿತು ಮೇಡಮ್, ನಿಮಗೆ ಏನಾಯಿತು? ಕಣ್ಣೀರು ಸುರಿತಾ ಇದೆ. ಏನಾಯಿತು ಮೇಡಮ್, ಹೇಗೆ ಮೇಡಮ್, ಇದು ಹೇಗೆ ಸಾಧ್ಯ ಮೇಡಮ್ ಅಂತ. ಒಂದು ಲಾಸ್ಟಲ್ಲಿ ನಾನು ಸತ್ತೋಗ್ತೀನಿ. ಅವಾಗ ಕಣ್ಣೀರು ಇಲ್ಲಿಂದ ಬರಬೇಕು, ಅದೊಂದು ಮಾತ್ರ ಬರೋಕ್ಕಾಗಲಿಲ್ಲ, ಅಲ್ಲಿಂದ ಮಾತ್ರ ಗ್ಲಿಸರಿನ್ ಹಾಕ್ಕೊಂಡಿತ್ತು. ಆ ಥರ ಒಂದು ಪಾತ್ರ. ಅವನೇನು ಕಡಿಮೆ ದುಡ್ಡು ಕೊಟ್ಟಿದ್ದು ನನಗೆ, ತೀರಾ ಕಡಿಮೆ, ನಾನು ತೊಗೊಳಕ್ಕಾಗದೇ ಇರುವಷ್ಟೇ ದುಡ್ಡು ಕೊಟ್ಟ. ಖುಷಿಯಾಗಿ ಮಾಡ್ತೇನೆ. ಓಕೆ, ಆ್ಯಂಡ್ ಇಂಡಸ್ಟ್ರಿನಲ್ಲಿ ಇತ್ತೀಚೆಗೆ ನಡೀತಾ ಇರುವಂಥ ಒಂದು ಘಟನೆಗಳನ್ನ ನಾವೆಲ್ಲರೂ ಕೂಡ ಗಮನಿಸಿರ್ತೀವಿ. ಕೆಲವೊಂದು ಘಟನೆಗಳು ತುಂಬಾ ದುಃಖ ಕೊಟ್ಟಿರುತ್ತೆ ನಮಗೂ ಕೂಡ. ಈ ಥರ ಆಗಬಾರ್ದಾಗಿತ್ತು ಅಂತ ಹೇಳಿ. ಸೊ ಇಂಡಸ್ಟ್ರಿನಲ್ಲಿ ಕೆಲವೊಂದು ಮೂವೀಸ್ಗಳು ಬರ್ತಾ ಇರುವಂಥ ಮೂವೀಸ್ಗಳು ಚೆನ್ನಾಗಿ ರನ್ ಆಗ್ತಾ ಇಲ್ಲ. ಬಿಕಾಸ್ ಕೆಲವು ಫ್ಯಾನ್ಸ್ಗಳು ಏನಂತ ಇದ್ದಾರೆ, ನಮ್ಮ ಬಾಸ್ ನಾವು ಆಚೆ ಬರೋವರೆಗೂ ನಾವು ಮೂವೀಸ್ಗಳನ್ನು ನೋಡೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಸೊ ದರ್ಶನ್ ಸರ್ ಒಂದು ಘಟನೆ, ನಾವು ಅದರ ಪರ ಅಥವಾ ವಿರೋಧ ವಹಿಸ್ಕೊಂಡು ಮಾತಾಡೋದು ಬೇಡ. ಬಟ್ ಆದರೆ ಸಿನಿಮಾಗೆ ಎಲ್ಲೋ ಒಂದು ಕಡೆ ಫ್ಯಾನ್ಸು ಕೆಲವರು ಬರ್ತಾ
ಇಲ್ಲ ಅನ್ನೋ ಒಂದು ಕಂಪ್ಲೇಂಟ್ ತುಂಬಾನೇ ಕೇಳಿ ಬರ್ತಾ ಇದೆ. ಪ್ರತಿಯೊಬ್ರು ಕೂಡ ಮೀಡಿಯಾದಲ್ಲೂ ಕ್ವಶನ್ ಮಾಡ್ತಾ ಇದ್ದಾರೆ. ಈ ಥರದ್ದು ಏನಾದರೂ ನಿಮ್ಗೆ ಕಂಡು ಬಂದಿದೆ? ಇಲ್ಲ, ನನಗೆ ಯಾವಾಗಲೂ ಹಾಗೆ ಅನಿಸೇ ಇಲ್ಲ. ಅಭಿಮಾನಿಗಳಿರೋದ್ರಿಂದನೇ ನಾವಿರೋದು. ಅವ್ರ ಸಿನಿಮಾ ನೋಡಿದ್ರೇ ನಮ್ಮ ಬದುಕು ಸಾಗೋದು. ಹಾಗಿಲ್ಲ, ನೀವು ಒಳ್ಳೆ ಕಥೆ ಕೊಟ್ಟಾಗ ಖಂಡಿತ ಯಾವ ಸಿನಿಮಾ ಓಡಿದೆ. ಇಂಥ ಸೂಪರ್ ಸ್ಟಾರ್ ಇರಬೇಕು, ಆ ಸ್ಟಾರ್ ಇರಬೇಕು, ಇವನು ಇವಾಗ ಬಂದಿರೋ ಹೊಸಬ ಆ ಥರ ಎಲ್ಲ ಇಲ್ಲ. ಎಷ್ಟೋ ಹೊಸಬ್ರ ಚಿತ್ರ 100 ಡೇಸ್ ಆಗಿದೆ, ಅವಾರ್ಡ್ಗಳು ಬಂದಿದೆ, ಎಲ್ಲ ಬಂದಿದೆ. ಸೊ ನನಗನ್ನೋದು ಕಥೆನೇ ಇಂಪಾರ್ಟೆಂಟ್, ಕಥೆನೇ ಹೀರೋ ಅಲ್ವಾ. ಇವಾಗ ಕಾಟೇರ ಸಿನಿಮಾ ಒಂದು ಅಷ್ಟೊಂದು ಸಕ್ಸಸ್ ಆಯಿತು ಅಂದರೆ ಕಥೆಯೇ, ಹೌದು, ಮೇಕಿಂಗು ಅಲ್ವಾ. ಅದು ಯಾರು ಮಾಡಿದ್ರು ಸಕ್ಸಸ್ ಆಗಿರೋದು ಅಲ್ವಾ. ಅದು ಅದಕ್ಕೆ ಸೊ ಅಭಿಮಾನಿಗಳೇ ಒಳ್ಳೆ ಕತೆ ಕೊಡುವಂಥ, ಒಳ್ಳೆ ನಿರ್ದೇಶನ ಕೊಡುವಂಥ ಡೈರೆಕ್ಟ್ರ್ಗಳಿದ್ದಾರೆ. ದಯವಿಟ್ಟು ಬಂದು ನೀವು ನೋಡಿ. ನಿಮ್ಮ ಎಂಟರ್ಟೈನಿಂಗೋಸ್ಕರ ನಾವು ಮಾಡ್ತಾ ಇರೋದು, ನಮ್ಮ ಬದುಕಿಗೋಸ್ಕರ. ನೀವು ನಮಗೆ ಬೇಕೇ ಬೇಕು. ನಾವು ಬೇರೆ ಇಲ್ಲ. ನೀವು ನೋಡಲಿಲ್ಲ ಅಂದರೆ ನಾವೇನು ಮಾಡೋದು? ಬೇರೆ ಒಂದು ಏನು ಕೆಲಸ ಹುಡ್ಕೊಂಡು ಹೋಗೋಣಪ್ಪ ಅಂದರೆ ಅದೆಲ್ಲ ಆಗದೆ ಇರೋ ಕೆಲಸ. ನಮಗೆ ಗೊತ್ತಿರೋದೇ ಈ ಕೆಲಸ. ಸೊ ಹಾಗಾಗಿ ನಂಗೆ ಗೊತ್ತಿರೋದು ಕಥೆನೇ ಹೀರೋ ರೀ. ಓಕೆ, ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಕಮೆಂಟ್ಸ್ಗಳು, ಕೆಲವೊಂದು ಇನ್ಸಿಡೆಂಟ್ಸ್ಗಳು ನಮಗೆ ಬಹಳ ಬೇಜಾರು ಕೊಡುತ್ತೆ. ಆಸ್ ಅ ಫ್ಯಾಮಿಲಿ ಮೆಂಬರ್ ಆಗಿ ಅಥವಾ ಆಸ್ ಅ ಫ್ರೆಂಡ್ ಆಗಿ ನೋಡ್ತಾ ಇರಬೇಕಾದ್ರೆ ಇಲ್ಲದೆ ಇರೋದನ್ನ ತುಂಬ ಹುಟ್ಟಾಕೊಂಡು ಹೇಳುವಂಥ ಕೆಲವೊಂದು ಕಮೆಂಟ್ಸ್ಗಳು ಅಥವಾ ಕೆಲವೊಂದು ಇನ್ಸಿಡೆಂಟ್ಸ್ಗಳು ನಿಮಗೆ ತುಂಬಾನೇ ಬೇಜಾರು ಕೊಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳಿದ್ರೆ ಯಾವ್ದಿರ್ಬೋದಮ್ಮ? ಯಾವುದು ಬೇಜಾರು ಕೊಟ್ಟಿಲ್ಲ. ಯಾಕೆಂದರೆ ನಾನು ಗಟ್ಟಿಯಾಗಿ ನಿಂತ್ಕೋತೀನಿ ಅಂತ ಅಂದಾಗ, ನನ್ನಲ್ಲಿ ಏನೋ ಒಂದು ಕುಂದುಕೊರತೆ ಇಲ್ಲ ಅಂದಾಗ ನಾನು ಯಾಕೆ ಬೇಜಾರು ಮಾಡ್ಕೊಳ್ಬೋದು? ಜನರು ಇರೋದೇ ಒಂದು ಕಮೆಂಟ್ ಮಾಡೋದಕ್ಕೆ, ತೆಗ್ಳೋಕೆ, ಅಥವಾ ಅವ್ರಿಗೇನು ಖುಷಿ ಬರುತ್ತೋ ಆ ಥರ ಮಾತಾಡೋದಕ್ಕೆ. ನೀವು ಕೂತ್ಕೊಂಡು ಇಲ್ಲಿ ಒಂದು 3 ಗಂಟೆ ಎಲ್ಲ ಕೂತ್ಕೊಂಡ್ಬಿಟ್ರೆ ಇವರೇ ಏನೋ ಬೇರೆ ಥರ ತೆಗೆದ್ಬಿಟ್ಟು ಹಾಕ್ಬಿಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ನೀವು ತಲೆನೇ ಕೆಡಿಸ್ಕೊಬಿಡಿ. ನಾನು ಸರಿ ಇದ್ದಾಗ ನೀವು ತಲೆ ಕೆಡಿಸ್ಕೊಳ್ಳೋ. ನಮ್ಮ ಮನೇಲಿ ನಾವೆಲ್ಲ ನಗಾಡ್ತಾ ಇದ್ವಿ. ಅದೆಲ್ಲ ಬಂದಾಗ ಏನೋ ಇದು ಸುಜಾ ಏನೋ ನಿಮ್ಮ ಮೇಲೆ ಈ ಥರ ಬಂದಿದೆ. ಯಾಕೆಂದರೆ ಅವರಿಬ್ರು ನಮ್ಮ ಮನೇಲೇ ಇರೋ ಅಂಥ ಹುಡುಗರು ಅವರು. ಇನ್ನು ಸಾಟರ್ಡೆ ಸಂಡೇ ಆದರೆ ಎಲ್ಲ ಹೊರಗಡೆ ಬರ್ತಾಯಿದ್ವಿ. ನಾನು ಜೊತೆಲಿ ಹೋಗ್ತಾಯಿದ್ದೆ ಕುಣಿಯೋದು, ಕುಪ್ಪಳಿಸೋದು. ನಮ್ಮ ಮನೇಲಿ ಲೋಕೇಶ್ ಅವರು ಇರೋವಾಗಲಿಂದಲೂ ನಮ್ಮ ಮನೆ ಪಾರ್ಟಿ ಅಂದರೆ ತುಂಬ ಫೇಮಸ್ಸು. ಸೊ ನಾವು ಇವತ್ತು ಮಾಡಿದ್ದಿಲ್ಲ ಪಾರ್ಟಿಗಳು, ಅದು ಎಲ್ಲ ಫ್ರೆಂಡ್ಸು ಅಂದ್ಬಿಟ್ಟು. ಸೊ ಹಾಗಾಗಿ ಇದೆಲ್ಲ ಬಂದಾಗ ನನಗೆ ಗೊತ್ತೇ ಇಲ್ಲ, ಅದ್ರ ಬಗ್ಗೆ ನೋಡೂ ಇಲ್ಲ, ನಾನು ಕೇಳಿಸ್ಕೊಂಡು ಇಲ್ಲ. ನನ್ನ ಫ್ರೆಂಡ್ಸು ಎಲ್ಲ ಹಾಕ್ಕೊಂಡು ಮಾಡಿ ಏನೇ ಇದು ಹೀಗೆ ಬಂದಿದೆ, ಹೌದಾ ಬಂದಿದೆಯಾ, ಏನಂತ ಬಂದಿದೆ ಅಂತ ಅವ್ರನ್ನೇ ಕೇಳ್ತಾ ಇದ್ದೆ ನಾನು. ಆಮೇಲೆ ಸೀರಿಯಸ್ ಆಗಿ ಇದಾಗಿ ಅವರಿಬ್ಬರು ಡೈವರ್ಸ್ ಅಂತಂದಾಗ ಬೇಜಾರಾಯಿತು. ಆವಾಗಲೇ ಗೊತ್ತಾಗಿದ್ದು ನನಗೆ. ಅದುವರೆಗೂ ಇವರಿಬ್ಬರ ಬಗ್ಗೆ ಈ ಥರ ಬರ್ತಾ ಇದೆ ಅಂತಂದ್ಬಿಟ್ಟು ನನಗೆ ಗೊತ್ತೇ ಇಲ್ಲ. ಇದು ಉತ್ಪ್ರೇಕ್ಷೆ ಅಲ್ಲ, ನಿಜ. ಇದು ನಿಜ. ನಾನು ನನ್ನ ಸೊಸೆ ಎಲ್ಲ ಕೂತ್ಕೊಂಡು ತಮಾಷೆ ಮಾಡ್ಕೊಂಡು ಏನೇನು ನಿನ್ನ ಗಂಡನ ಬಗ್ಗೆ ಹಿಂಗೆಲ್ಲ ಬರ್ತಿದೆ ಅಂತ ಸೊಸೆ ಹತ್ರನೇ ಕೂತ್ಕೊಂಡು ತಮಾಷೆ ಮಾಡ್ತಿದ್ದೆ. ಈ ಥರ ನಮ್ಮ ಫ್ಯಾಮಿಲಿಲಿ ಯಾವತ್ತೂ ಆ ಥರದ್ದು ಒಂದು ಘಟನೆಗಳಾಗಿಲ್ಲ, ಆಗೋದು ಇಲ್ಲ. ದೇವ್ರ ದಯೆಯಿಂದ ಆಗಬಾರ್ದು ಅಂತ ಅನ್ಕೋತೀನಿ. ಎಸ್, ಸೊ ಯಾರ ಕಣ್ಣನ್ನು ಕೂಡ ಬೀಳದೇ ಇರಲಿ ಅಂತ ನಾವು ಕೂಡ ಕೇಳ್ಕೊತಾ ಇರ್ತೀವಿ. ಆ್ಯಂಡ್ ಬಹಳಷ್ಟು ಜನ ಹೊಸ ಕಲಾವಿದರು ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇರ್ತಾರೆ. ತುಂಬಾನೇ ಎಲ್ಲೋ ಒಂದು ಕಡೆ ಅವರಿಗೆ ಏನು ಅನ್ಸುತ್ತೆ ಅಂತ ಹೇಳಿದ್ರೆ ತುಂಬ ಲೋ ಫೀಲ್ ಮಾಡ್ಕೊತಾರೆ. ಎಲ್ಲೋ ಒಂದು ಕಡೆ ಮೂವಿ ಗೆಲ್ಲದೆ ಇದ್ದಾಗ ಅಥವಾ ಸಕ್ಸಸ್ ಸಿಗದೆ ಇದ್ದಾಗ ಫೇಲ್ಯೂರನ್ನೇ ನೋಡ್ತಾ ಬಂದಿರುವಂತಹ ಕೆಲವು ಕಲಾವಿದರಿಗೆ ಏನಾದರೂ ಒಂದು ಕಿವಿ ಮಾತನ್ನ ಹೇಳ್ತೀರಾ ಅಂತ ಕೇಳಿದ್ರೆ? ಇವು ತುಂಬಾ ಕಷ್ಟ ಗೊತ್ತಾ. ಈಗ ಬರ್ತಾ ಇರೋ ಮಕ್ಕಳಿಗೆ ನನಗೆ ಭಯ ಆಗ್ಬಿಡುತ್ತೆ. ಅವ್ರಿಗೆ ಹಣ ಸಿಗುತ್ತೋ, ಇದರಿಂದ ಒಳ್ಳೆ ಕ್ಯಾರೆಕ್ಟರ್ ಸಿಗುತ್ತೋ ಇಲ್ಲವೋ, ಏನೋ ಹೇಗೆ ನಡೆಸ್ಕೋತಾರೆ ಅಂತಂದರೆ, ನಮ್ಮ ಇವರು ಅಷ್ಟೇ ಫಸ್ಟ್ ಬಂದಾಗ ಅವನು ನೋಡೋಣ ಮಾಡೋಣ ಇರಲಿ ಅಂತ ಅವನೇನು ಅಷ್ಟು ನೆಗ್ಲೆಕ್ಟ್ ಮಾಡ್ತಿರ್ತಾನೆ. ಅವ್ನ ಕೈ ಹಿಡ್ಕೊಂಡು ಹಿಂಗೆ ಮಾಡಿ ಸರ್ ಅದ ಹಾಗೆ. ಅವನೆಷ್ಟು ಒಳ್ಳೆ ಕಲಾವಿದ ಆಗಿರ್ತಾನೆ, ಅವ್ನಿಗೆ ಸಿಗೋದಿಲ್ಲ ಚಾನ್ಸು. ಏನು ಮಾಡೋದು ಅಂತ ನನಗೆ ಅಂಥ ಹುಡುಗರ ಬಗ್ಗೆ ಎಲ್ಲರೂ ಪರದಾಡ್ತಾ ಇರ್ತಾರೆ ಗೊತ್ತಾ. ಅವರು ಪರದಾಡ್ತಾ ಇರ್ತಾರೆ ಅಂಥವ್ರ ಬಗ್ಗೆ ತುಂಬ ಅಯ್ಯೋ ಅಂತ ಅನ್ಸುತ್ತೆ. ಇಲ್ಲ ಮಗ, ಅವ್ನು ನಿಂಗೆ ಒಳ್ಳೆ ದಿನ ಬಂದೇ ಬರುತ್ತೆ, ಇದು ಮಾಡಬೇಡ ಅಂದರೆ ಆರ್ಥಿಕವಾಗಿಯೂ ಅವರು ಮನೆಗೆ ಒಂದು ಸಹಾಯ ಮಾಡಬೇಕಾಗತ್ತೆ. 20-25 ವರ್ಷದ ಹುಡುಗರು ಏನು ಕೆಲಸ ಇಲ್ಲ ಅಂತ ಮನೆಗೆ ಹೋದಾಗ ಎಷ್ಟು ತಂದೆ ತಾಯಿಗಳಿಗೆ ಎಷ್ಟದು. ಅದಕ್ಕೆ ನಾನು ಹೇಳ್ತೀನಿ, ಪ್ರತಿಯೊಂದು ಹುಡುಗಿರಿಗೂ ನಾನು ಹೇಳೋದು, ಇದು ನಿಮ್ಮ ಹಾಬಿ ಆಗಿರಲಿ, ಹವ್ಯಾಸ ಇದು ಅಷ್ಟೇ. ನನಗೆ ಯಾಕೆ ಮಾಡೋದು ಇದನ್ನೇ. ಸಕ್ಸಸ್ ಆದಾಗ ಆ ಕೆಲಸ ಬಿಡಿ, ಅದಕ್ಕೂ ಮುಂಚೆ ಮಾತ್ರ ಬೇರೆ ಕೆಲಸ ನಿಮ್ಮದಾಗಿರಲಿ. ಇದನ್ನೇ ಇದೇ ನನ್ನ ಜೀವನ ಅಂದ್ಕೊಂಡು ಬರಬೇಡಿ. ಅದಕ್ಕೋಸ್ಕರ ನಾಟಕಗಳಿದೆ, ಸೀರಿಯಲ್ಗಳಿದೆ. ಸೀರಿಯಲಲ್ಲೂ ನಿಮ್ಮ ಗಂಡು ಹುಡುಗರ ದುಡ್ಡು ಎಲ್ಲ ಚೆನ್ನಾಗಿ ಸಿಕ್ಬಿಡುತ್ತೆ ಅಂತ ತಿಳ್ಕೊಬೇಡಿ. ಫಸ್ಟು ಅವ್ನು ಬೆಳೆದಾಗ ಸಿಗುತ್ತೆ ಅಲ್ವಾ. ಸೊ ಅದೇಪ್ಪ, ಬೇರೆ ಕೆಲಸ ನಿಮ್ಮದಾಗಿರಲಿ. ನಿಮ್ಮ ಬಿಡುವಿನ ಸಮಯದಲ್ಲಿ ನಿಮ್ಮ ಆ್ಯಕ್ಟಿಂಗನ್ನು ಒಂದು
ಇದು ಇಟ್ಕೊಳ್ಳಿ, ಹವ್ಯಾಸವಾಗಿ ಇಟ್ಕೊಳ್ಳಿ, ನೀವು ಅದ್ರ ಮೇಲೆ ಬೆಳೆದಾಗ ನೀವೇ ರಾಜರು. ಸೊ ಅದನ್ನು ನಾನು ಹೇಳ್ತೀನಿ. ಈ ಮೂವಿನಲ್ಲಿ ಅದ್ಭುತವಾಗಿರುವಂಥ ಒಬ್ರು ಕಲಾವಿದರು ಆ್ಯಂಡ್ ನಮ್ಮ ಸ್ಟಾರ್ ನಟರು ಅಂತಲೇ ಹೇಳ್ಬೋದು. ನಮ್ಮ ಇಂಡಸ್ಟ್ರಿಯ ಸ್ಟಾರ್ ನಟರು ವಿಜಯ ರಾಘವೇಂದ್ರ ಅವರನ್ನು ಕೂಡ ಅಭಿನಯಿಸಿದ್ದಾರೆ. ಅವ್ರನ್ನ ನೀವು ಇಷ್ಟರಿಂದ ಚಿನ್ನಾರಿ ಮುತ್ತಾಯಿಂದ ಜೀನಿಯಸ್ ಮುತ್ತಿನವರೆಗೂ ನೋಡ್ಕೊಂಡು ಬಂದಿದ್ದೀರಾ. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದಂಥ ಒಂದು ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇನ್ ಕೇಸ್ ಅವ್ರ ಜೊತೆ ಪಾತ್ರ ಮಾಡಿದಂಥ ಒಂದು ಸ್ಕ್ರೀನ್ ಸ್ಪೇಸ್ ಏನಾದ್ರು ನಿಮಗೆ ಸಿಕ್ಕಿದೆಯಾ? ಇಲ್ಲ, ನಾನು ಸುಮಾರು ಚಿತ್ರಗಳಲ್ಲೇ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ, ಸ್ಪಂದನದು ಮತ್ತು ಸೃಜನಂದು ಒಂದೇ ದಿನ ಬರ್ತಡೇ. ಅದನ್ನು ನಾವು ಶೇರ್ ಮಾಡ್ಕೋತಾ ಇದ್ವಿ ನಮ್ಮ ಮನೇಲಿ. ಬಂದುಬಿಟ್ಟು ಕೇಕ್ ಕಟ್ ಮಾಡಿಬಿಟ್ಟು ಆಮೇಲೆ ಅವರಿಬ್ಬರು ಬೇರೆ ಕಡೆ ಹೋಗ್ತಾಯಿದ್ರು. ಸೊ ಈ ಥರ ಎಲ್ಲ ನಮಗೆ ಚಿಕ್ಕ ವಯಸ್ಸಿಂದನೂ ಗೊತ್ತಿರೋ ಹುಡುಗ. ಬಟ್ ಸೃಜನ್ ಅವ್ನ ಕಾಲಂತೂ ತುಂಬ ಚೆನ್ನಾಗಿ ಹೇಳ್ತಾರೆ. ಅಯ್ಯೋ, ಅವನು ಅಷ್ಟೇ ಎಂಜಾಯ್ ಮಾಡಿಕೊಂಡು ಅಯ್ಯೋ ಸುಮ್ಮನೆ ಇರೋ ಅಂತ ಅಂದ್ಬಿಟ್ಟು. ಬಟ್ ಆ ಘಟನೆ ಆಗಿದ್ದು ಅವ್ರ ಮನೇಲಿ ತುಂಬಾ ಕಷ್ಟ. ಬಟ್ ಆ ಹುಡುಗ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿಕೊಂಡು, ಅದೇ ಬೇರೆ ತನ್ನ ಒಂದು ಪ್ರೊಫೆಷನ್ನೇ ಬೇರೆ ಅಂತ ಪ್ರೊಫೆಷನಲ್ಲಿ ಎಷ್ಟು ಇನ್ವಾಲ್ವ್ ಆಗಿ ಆ ಪಾತ್ರಗಳನ್ನು ಮಾಡ್ತಾ ಇದ್ದಾನೆ. ಅದನ್ನೆಲ್ಲೂ ತಂದೇ ಇರಲಿಲ್ಲ. ಆ ಸುದ್ದಿನ ಆ್ಯಕ್ಟ್ ಮಾಡ್ಬೇಕಾದ್ರೆ ತಂದೇ ಇರಲಿಲ್ಲ, ತರ್ತಾನೇ ಇರಲಿಲ್ಲ. ಸೊ ಅದೊಂದು ಖುಷಿ ಆಗುತ್ತೆ. ಮನೆಯವರೆಲ್ಲರೂ ಬೇಜಾರು ಮಾಡ್ಕೊಳ್ಳೋವಂಥ ಒಂದು ಘಟನೆ ಅದು ಆಗಬಾರ್ದಾಗಿತ್ತು. ನಮ್ಮ ಕೈಲಿ ಏನೂ ಇಲ್ಲ. ಅದು ನಾನು ಸುಮಾರು ಚಿತ್ರದಲ್ಲಿ ಮಾಡಿರೋದ್ರಿಂದ ನನಗೇನು ಹೊಸ್ತು ಅಂತ ಅನಿಸಿಲ್ಲ. ನಮ್ಮನೆ ಹುಡುಗನೇ ಅದು ಅಂತ ಅಂದ್ಕೊಂಡಿದ್ದೀನಪ್ಪ ನಾನಂತೂ. ಓಕೆ. ಆ್ಯಂಡ್ ನಾಗಾಭರಣ ಸರ್ ಮಾಡಿರುವಂತಹ ಅದ್ಭುತವಾಗಿರುವಂತಹ ಮೂವೀಸ್ಗಳಲ್ಲಿ ನಿಮ್ಮ ಒಂದು ಫೇವ್ರೇಟ್ ಅಂತ ಹೇಳಿದ್ರೆ? ಅದ್ಭುತವಾದ ಮೂವೀಸ್ಗಳು ಅಂದರೆ ಅವರ ಒಂದು ನಾಟಕ, ಒಂದು ಸೀರಿಯಲ್ಲು, ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ನಾನು. ಗೊತ್ತಾ? ಒಂದು ನಾಟಕ ಬಂದು ಜೋಕುಮಾರಸ್ವಾಮಿ, ಆಮೇಲೆ ಸೀರಿಯಲ್ ಬಂದು ಶಂಕರನ ಎಂಥದ್ದು ಅದು ತುಂಬ ಶುರುವಾದ ಹೊಸರಲ್ಲಿ 88ಅಲ್ಲಿ ಮಾಡಿರೋದು. 88ಅಲ್ಲಿ ಮಾಡಿರೋದು. ಈಗ ಕಾನೂರಾಯಣ ಅಂತ ಅಂದ್ಬಿಟ್ಟು ಇತ್ತೀಚೆಗೆ ಅವರು ನಿರ್ದೇಶನ ಮಾಡಿದ್ರು ಅದರಲ್ಲಿ. ಸೊ ಇದೊಂದು ದೊಡ್ಡ ಕಂಪ್ಲೇಂಟೇ ಇದೆ. ಅದೇ, ಈ ಅಕ್ಕಪಕ್ಕದ ಮನೆ ಇಬ್ರು ಒಟ್ಟಿಗೆ ಬಂದಿದ್ದು 50 ವರ್ಷಗಳ ಒಂದು ಒಡನಾಟ. ಅದರಲ್ಲಿ ಒಂದು ಸಿನಿಮಾ, ಒಂದು ನಾಟಕ, ಒಂದು ಸೀರಿಯಲ್. ಓಕೆ. ಸೊ ಇವತ್ತಿಗೂ ಕೂಡ ನೀವು ಇಂಡಸ್ಟ್ರಿನಲ್ಲಿ ಅಷ್ಟೇ ಸಕ್ರಿಯರಾಗಿ ಎಲ್ಲ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರ್ತೀರಾ ಆ್ಯಂಡ್ ಎಲ್ಲೇ ಹೋದ್ರೂ ಕೂಡ ಕಾಣಿಸ್ಕೊಂತೀರಾ. ಸೊ ಈ ಒಂದು ಎನರ್ಜಿಗೆ ಇನ್ಸ್ಪಿರೇಷನ್ ಅಥವಾ ಒಂದು ಶಕ್ತಿ ಅಂತ ಹೇಳಿದ್ರೆ ಏನು ಮಾಡೋದು? ನೋಡಿ, ಮುಂಚೆ ಎಲ್ಲ ಇದು ನಮಗೆ ಬದುಕಾಗಿತ್ತು. ಸೊ ನಮಗೆ ಎನರ್ಜಿ ನಾವು ತಂದ್ಕೊಳ್ಳೇಬೇಕಾಯ್ತು. ಕೆಲಸ ಮಾಡುವಾಗ ನಮಗೇನು ಸುಸ್ತಾಯಿತು, ಇದಾಯಿತು ಅಪ್ಪ ಅಂತ. ಈಗಿನ ಹುಡುಗಿರು ಬರ್ತಾರೆ, ಬಂದಿದೆ ಒಂದು ನಿಲ್ಲಿಸಿ ಎಲ್ಲ ಪಾತ್ರ ಮಾಡಿದ್ರೆ ಬೆಳಗ್ಗೆ ಸಂಜೆವರೆಗೂ. ನೋಡಿ, ನೀವೇ ನೋಡ್ತಿರೋ ಹಾಗೆ 11 ಗಂಟೆಯಿಂದ ನಾವು ಇದುವರೆಗೂ ಇಲ್ಲಿದ್ದೀವಿ ಅಂತಂದರೆ ಎಷ್ಟು ಎನರ್ಜಿ ಬೇಕಲ್ವಾ? ಬಟ್ ಈಗಿನ ಹುಡುಗಿರು ಹೇಳಿದ್ರೆ ಸ್ಪಸ್ ಅಂತ, ಅಯ್ಯೋ ನಾವೆಲ್ಲ ಡೈಲಾಗ್ ಕೊಟ್ಟಿದ್ದೇನೆ ಅದನ್ನು ಹೇಳ್ಬಿಡ್ತೀವಿ. ಅದೇನೋ ಭಗವಂತ ಕೊಟ್ಟಿರೋ ಒಂದು ಇದು ಹೇಳ್ಬಿಡ್ತೀವಿ. ಅವರು ಅಯ್ಯೋ ಸಾಕು ಬಿಡಿ ಆಂಟಿ, ಏನಾದ್ರು ಕಟ್ ಮಾಡಿಸಿ ಆಂಟಿ, ಅದು ಮಾಡಿಸಿ ಆಂಟಿ. ಏನ್ರಿ ಇದು, ನನಗೇ ಸುಸ್ತಾಗಲ್ಲ, ನಿಮ್ಗೆ ಹೇಗೆ ಸುಸ್ತಾಗತ್ತೆ ಅಂತ ನಾನು ಹೇಳೋದು. ಬಟ್ ಈಗ ಹಾಗೇ ಕೆಲಸದ ಒತ್ತಡ ಕೂಡ ಹಾಗೇ ಇರುತ್ತೆ ಮಕ್ಕಳಿಗೆ. ಪಾಪ ಅಯ್ಯೋ ಅಂತ ಅನಿಸುತ್ತೆ, ನಿಂತ್ಕೊಂಡೇ ಇರಬೇಕು ಬೆಳಗ್ಗಿನಿಂದ ಸಂಜೆವರೆಗೂ, ಆ ಥರ ಎಲ್ಲ ಇರುತ್ತೆ. ಬಟ್ ಬದುಕಾಗಿದ್ದರಿಂದ ನನಗೆ ಸುಸ್ತು ಗಿಸ್ತು ಎಲ್ಲ ಏನೂ ಇಲ್ಲ. ಈಗ ಯಾತಕ್ಕೆ ಸುಸ್ತಾಗಲ್ಲ ಅಂತಂದರೆ, ನಾನು ದುಡ್ದ ಹಣವನ್ನು ನನ್ನ ಕಲಾವಿದರಿಗೆ, ಕೆಲಸ ಮಾಡದೇ ಇರೋವಂಥ ಕಲಾವಿದರಿಗೆ ನಾನು ಅದನ್ನು ಹಂಚಿಬಿಡ್ತೇನೆ. ಸೊ ಹಾಗಾಗಿ ಅವರಿಗೋಸ್ಕರ ಆದರೂ ನಾನು ಕೆಲಸ ಮಾಡಬೇಕು, ನಾನು ಲವಲವಿಕೆಯಿಂದ ಇರಬೇಕು ಅನ್ನೋದನ್ನು ಮನಸ್ಸಿಗೆ ತೊಗೊಂಡು, ಮೈಂಡಿಗೆ ತೊಗೊಂಡು ಐ ಆಮ್ ಆಲ್ ರೈಟ್ ಅಂತ ಅನ್ಕೋತೀನಿ.